ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಟೀ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ 12 ಗಂಟೆ ಆಗಿದೆ. ಇವಾಗ ಒಂದು ಟ್ರಿಪ್ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಏಲಕ್ಕಿ ಶುಂಠಿ ಹಾಕ್ಕೊಂಡು ಕಡಕ್ಕಾಗಿ ಟೀ ಮಾಡ್ಕೊಂಡಿದ್ದೀನಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟು ನಾನು ತರಕಾರಿ ತಂದಿದ್ದೆ, ಅದನ್ನೆಲ್ಲ ಬಿಡಿಸಿಟ್ಕೊಂಡು ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನ ಎತ್ತಿಟ್ಕೊತೀನಿ. ಇವತ್ತು ನಾನು ಅವರೆಕಾಳು ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ಮಾಡೋ ಸಾಂಬಾರಿದು, ತಿನ್ನಬೇಕು ಅಂತ ಅನ್ನಿಸ್ತು, ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಅವರೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಹುರ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು 1-2 ಗ್ಲಾಸಷ್ಟು ಒಂದು 4 ವಿಷಲ್ ಕೂಗಿಸ್ಕೊಳ್ಳೋಣ. ಒಂದು 3ರಿಂದ 4 ವಿಷಲ್ ಕೂಗಿಸಿದ್ರೆ ಸಾಕು, ನೀಟಾಗಿ ಬೆಂದೋಗುತ್ತೆ. ಅದಾದಮೇಲೆ ನಾನು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಗೆಡ್ಡೆ, 2 ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಗೆಡ್ಡೆ, ಒಂದು 2 ಟೊಮೊಟೊನ ಈ ಥರ ಸುಟ್ಕೋತಾ ಇದ್ದೀನಿ. ಬಟ್ ಹಾಗೇನೂ ಮಾಡ್ಬೋದು, ಸುಟ್ಟು ಮಾಡಿದ್ರೆ ಅದೊಂದು ಒಂಥರ ಅರೋಮ ಚೆನ್ನಾಗಿರುತ್ತೆ, ಫ್ಲೇವರು. ನನಗಿಷ್ಟ ಈ ಥರ ಹಳ್ಳಿ ಊಟ ಜಾಸ್ತಿ ನೆನ್ಕೋತಾ ಇರ್ತೀನಿ ಹುಷಾರಿಲ್ದಿರೋ ಟೈಮಲ್ಲಿ. ಹಾಗಾಗಿ ಸ್ವಲ್ಪ ನನಗೂ ತಿನ್ನಬೇಕು ಅನಿಸ್ತಿತ್ತು, ಹಂಗಾಗಿ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಅಷ್ಟನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಚೆನ್ನಾಗಿ ರುಬ್ಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಅಂತೀವಲ್ಲ, ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡೆ. ಈ ಕಡೆ ಕಾಳಿಟ್ಟಿದ್ನಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಇದಕ್ಕೆ ತರಕಾರಿನ ಹಾಕ್ಕೋತಾ ಇದ್ದೀನಿ. ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು ನೀವು. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆ, ಇಷ್ಟು ನಾನು ಬಳಸ್ತಾ ಇದ್ದೀನಿ. ಇದಕ್ಕೆ ಬದನೆಕಾಯಿನೂ ಕೂಡ ಹಾಕ್ಕೋಬೋದು. ಬರೀ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನು ಸ್ವಲ್ಪ ಮಿಕ್ಸ್ ತರಕಾರಿ ಹಾಕಿ ನೋಡಿ, ಈಗ ನಾನು ರುಬ್ಕೊಂಡಿದ್ನಲ್ಲ, ಆ ಖಾರ ಮತ್ತು ಸ್ವಲ್ಪ ನೀರು ಎಲ್ಲನೂ ಸೇರಿಸಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಇನ್ನೂ ಒಂದು ಟೊಮೆಟೊ ಮತ್ತು ಸ್ವಲ್ಪ ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಲಿಡ್ನ ನಾನು 2 ವಿಷಲ್ ಕೂಗಿಸ್ಕೊತೀನಿ. ತರಕಾರಿ ಬೇಯೋದಕ್ಕೆ ಅಷ್ಟೇ. ಆಲ್ರೆಡಿ ನಾನು ಕೂಗಿಸ್ಕೊಂಡಿದ್ನಲ್ಲ ಕಾಳು, ಹಾಗಾಗಿ ತರಕಾರಿ ಏನು 1ರಿಂದ 2 ವಿಷಲ್ಗೆ ಆಗೋಗುತ್ತೆ. ನೋಡಿ, ಈ ಥರ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನು ಒಂದು ಒಗ್ಗರಣೆ ಕೊಟ್ಕೊತೀನಿ. ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಒಗ್ಗರಣೆ ಒಂದು ಕೊಟ್ಕೊಂಡ್ರೆ ಫೈನಲಿ ಹುಳಿ ಸಾರು ರೆಡಿಯಾಗುತ್ತೆ. ಅವರೆಕಾಳು ಹುಳಿ ಸಾರು. ನೋಡಿ, ಈ ಥರ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಅವರೆಕಾಳಿನ ಹುಳಿ ಸಾರು ರೆಡಿ ಆಯಿತು. ಒಗ್ಗರಣೆ ಕೊಟ್ಟರೆ ಅನ್ನ ಮತ್ತು ಮುದ್ದೆ ಜೊತೆಗೆ ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ ಈ ಸಾಂಬಾರು. ಇವತ್ತಿನ ವಿಡಿಯೋ ಈ ಥರ ಇತ್ತು. ಈ ವಿಡಿಯೋನ ನೀವು ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.